ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ಸ್ಟಾರ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೆಲ್ಲರೂ ಹೊರಟಿದ್ದೀವಿ ಫುಲ್ ಫ್ಯಾಮಿಲಿ ಕಾರ್ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ನಮ್ಮನೆ ದೇವರಿಗೆ. ಇವತ್ತು ಸಾಟರ್ಡೆ ಫುಲ್ ರಶ್ ಇರುತ್ತೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅಲ್ಲಿ ಅಂದರೆ ತುಂಬ ಜನ ಹೇಗಿರ್ತಾರೆ ಅಂತ ನೋಡಿಕೊಂಡು ಮಾಡ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ದೇವ್ರ ದರ್ಶನ ಅಂತೂ ಮಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ಹಾಗೆ ಚಾಮುಂಡಿ ಬೆಟ್ಟಕ್ಕೂ ಹೋಗ್ಬಿಟ್ಟು ಬರಬೇಕು. ನಾವು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಮಿಸ್ ಮಾಡೋದೇ ಇಲ್ಲ. ಎಲ್ಲರಿಗೂ ಗೊತ್ತು, ಮೈಸೂರವರು ಒಂಟಿಕೊಪ್ಪಲು ಮತ್ತು ಚಾಮುಂಡಿ ಬೆಟ್ಟಕ್ಕೆ ಯಾವಾಗಲೂ ಹೋಗ್ತಾನೆ ಇರ್ತಾರೆ ಅಂತ. ನಾವು ಕೂಡ ಅಷ್ಟೇ, ಯಾವಾಗಲೂ ಚಾಮುಂಡಿ ಬೆಟ್ಟ, ಒಂಟಿಕೊಪ್ಪಲು ಮತ್ತು ನಂಜನಗೂಡು ಇದಿಷ್ಟು ಹೋಗ್ತಾನೆ ಇರ್ತೀವಿ ನಾವಂತೂ. ಹಾಗೆ ಎಷ್ಟೊಂದು ಸಲ ಗೊತ್ತಿಲ್ಲದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿಂದ ನಾವು ನಂಜನಗೂಡ್ಗೆ ಹೋಗ್ತಾಯಿದ್ದೋ. ಆ್ಯಕ್ಚುಲಿ ಅದು ತಪ್ಪಂತೆ. ಫಸ್ಟು ನಂಜನಗೂಡ್ಗೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಮಾಡಬೇಕಂತೆ. ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಡೀಟೇಲಾಗಿ ಗೊತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಂತೂ ವೀಕೆಂಡ್ ಆಗಿರೋದ್ರಿಂದ ಎಲ್ಲೋದ್ರೂ ತುಂಬ ರಶ್ ಅಂದರೆ ರಶ್, ತುಂಬ ಜನ. ಒಂಟಿಕೊಪ್ಪಲ್ಲಿ ತುಂಬ ಜನ ಇದ್ದರು ಅಂತ ಅಂದ್ಬಿಟ್ಟು ಫಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಂದೋ. ಇಲ್ಲಿ ಬಂದರೆ ಇಲ್ಲೂ ತುಂಬ ಜನ. ಸರಿ, ಏನು ಮಾಡೋದು, ಮಧ್ಯಾಹ್ನ ಆಲ್ರೆಡಿ ಆಗೈತಲ್ಲ, ಪ್ರಸಾದ ತಿನ್ಕೊಳ್ಳೋಣ ಫಸ್ಟು, ಆಮೇಲೆ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಪ್ರಸಾದ ತಿನ್ನೋಕ್ಕೆ ಅಂತ ಬಂದೋ. ಇಲ್ಲೂ ಅಷ್ಟೇ ತುಂಬ ಕ್ಯೂ ಇತ್ತು. ಸರಿ ಅಂದ್ಕೊಂಡು ಅಷ್ಟೊತ್ತಿಗೆ ಮಧ್ಯಾಹ್ನದ ಹೊತ್ತು ಟೆಂಪಲ್ ಕ್ಲೋಸ್ ಮಾಡ್ತಾರಲ್ವ, ಹೆಂಗಿದ್ರು ಅಂದ್ಕೊಂಡು ಫಸ್ಟ್ ಪ್ರಸಾದನೇ ತಿನ್ಕೊಬಿಡೋಣ ಅಂತ ಅಂದ್ಕೊಂಡು ಪ್ರಸಾದ ತಿಂದ್ಕೊಂಡು ಆಮೇಲೆ ದರ್ಶನಕ್ಕೆ ನಿಂತ್ಕೊಂಡು, ದರ್ಶನವೂ ಅಷ್ಟೇ ಚೆನ್ನಾಗಾಯಿತು. 1 ಅವರ್ ಕ್ಯೂ ಅಲ್ಲಿ ನಿಂತಿದ್ದಾಯಿತು ನಾವು 4 to 5ವರೆಗೂ. ಈಗಂತೂ ವೀಕೆಂಡ್ ಬಂತು ಅಂದರೆ ಸಾಕು, ಎಲ್ಲರೂ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಎಲ್ಲ ಪ್ಲೇಸಸ್ಸು ತುಂಬೋಗ್ಬಿಟ್ಟಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲಿಗೆ ಹೋದ್ರೂ ಜನ ಇರ್ತಾರೆ. ಹಾಗೆ ತುಂಬ ಮಳೆ ಬರ್ತಾಯಿತ್ತು. ಆ್ಯಕ್ಚುಲಿ ನಾನಿದು ವ್ಲಾಗ್ ಸ್ವಲ್ಪ ಲೇಟಾಗಿ ಹಾಕ್ತಾ ಇರೋದು. ಆದರೆ ಆ ಟೈಮಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು. ನಾನು ಈ ವ್ಲಾಗ್ಸ್ಗಳನ್ನೆಲ್ಲ ಅಂದರೆ ವೀಡಿಯೋಸ್ನೆಲ್ಲ ಚೆನ್ನಾಗಿ ಮಾಡಿ ಇಟ್ಕೊಂಡಿದ್ದೆ, ವ್ಲಾಗ್ಸ್ ಎಲ್ಲ ಮಾಡಿ ಹಾಕಬೇಕು ಅಂತ. ಬಟ್ ಏನೋ ಒಂದು ಆಗಿದ್ದರಿಂದ ಏನೂ ಮಾಡೋಕ್ಕಾಗಿರಲಿಲ್ಲ. ತುಂಬ ಬೇಜಾರಾಗಿ ಸ್ವಲ್ಪ ದಿವಸ ಸುಮ್ಮನಿದ್ಬಿಟ್ಟಿದ್ದೆ. ಸೊ ಈ ವೀಡಿಯೋಸ್ನೆಲ್ಲ ನಮ್ಮ ಮೆಮೊರೀಸ್ ಆಗಿ ಇರುತ್ತೆ ಅಂತ ಅಂದ್ಕೊಂಡು ನಾನು ಮತ್ತೆ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂಟಿಕೊಪ್ಪಲ್ಗೆ ನಾವು ಮತ್ತೆ ಸಂಜೆ ಹೋದೋ. ಅಲ್ಲೂ ಕ್ಯೂ ಎಷ್ಟು ಮಟ್ಟಿಗಿತ್ತು ಅಂತ ಅಂದರೆ ರೋಡ್ ಗಂಟನೂ ಕ್ಯೂ ನಿಂತಿದ್ರು ಜನ. ಸರಿ, ನಾವು ಮತ್ತೆ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡು ಆಲ್ರೆಡಿ ಅಲ್ಲಿ 8 ಆಗಿಬಿಟ್ಟಿತ್ತು ಹೊರಟು. ಹಾಗೆ ನಾವು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗಿಬಿಟ್ಟು, ಅದು ಮತ್ತೆ ವೀಡಿಯೋ ನಾನೇನು ಮಾಡ್ಕೊಂಡಿರಲಿಲ್ಲ. ಆಮೇಲೆ ನಾನು ಆನ್ಲೈನಿಂದ ಸ್ವಲ್ಪ ಕಾರ್ ಆಕ್ಸೆಸರೀಸ್ನ ಬುಕ್ ಮಾಡಿದೆ. ನಾವು ಹೊರ್ಗಡೆ ಹಾಕಿಸ್ಕೊತೀವಿ ಅಂತ ಅಂದರೆ ಅದಕ್ಕೆ ಒಂದು ಪ್ಲಸ್ ಒಂದು 200-300 ಅವ್ರು ಹಾಕೋದಕ್ಕೆ ಒಂದು ಎಕ್ಸ್ಟ್ರಾ ಚಾರ್ಜಸ್ಸು ಅಂತ ಎಲ್ಲ ಮಾಡ್ತಾರೆ. ಸೊ ಆನ್ಲೈನಲ್ಲಿ ನಮಗೆ ಇಷ್ಟು ಕಮ್ಮಿಯಾಗಿ ಸಿಗಬೇಕಾದ್ರೆ ನಾವೇ ಬುಕ್ ಮಾಡ್ಕೊಬೋದಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಆಕ್ಸೆಸರಿನ ನನ್ನ ಹಸ್ಬೆಂಡ್ ಹೇಳಿ ಬುಕ್ ಮಾಡಿಸಿದ್ರು. ಎಲ್ಲ ಯಾವ್ದ್ಯಾವ್ದು ಬೇಕು ಅವ್ರಿಗೆ ಅಂತ ಅಂದ್ಕೊಂಡೆಲ್ಲ. ಈಗ ಅವರಿಬ್ಬರು ಸೇರಿ ಎಲ್ಲನೂ ಹಾಕ್ತಾಯಿದ್ದೀವಿ. ನಮ್ಮನೇಲಂತೂ ಇದೇ ಕೆಲಸ ಅವ್ರು ಮಾಡಬೇಕು, ಅದೇ ಕೆಲಸ ಇವ್ರು ಮಾಡಬೇಕು ಆ ಥರ ಏನಿಲ್ಲ. ನಾನಾಗಲಿ ನನ್ನ ಹಸ್ಬೆಂಡ್ ಆಗಲಿ ನಾವು ಯಾವುದೇ ಕೆಲಸ ಇದ್ದರೂ ಇಬ್ಬರೂ ಮಾಡ್ಕೊತೀವಿ. ಅದು ಬರಲ್ಲ ಇದು ಬರಲ್ಲ ಅಂತ ನಾವು ಯಾವತ್ತೂ ಅನ್ನೋದೇ ಇಲ್ಲ. ಎಲ್ಲ ಕೆಲಸನೂ ಮಾಡಬೇಕು ಅಂದ್ಕೊಂಡು ಯಾವ ಕೆಲಸ ಸಿಕ್ತು ಎಲ್ಲ ಕೆಲಸನೂ ಮಾಡೋಕ್ಕೆ ನಿಂತಿರ್ತೀವಿ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಕಾರಲ್ಲಿ ಸ್ವಲ್ಪ ಆಕ್ಸೆಸರೀಸ್ ನಾವು ಮೇಯ್ನಾಗಿ ಹಾಕಬೇಕಿತ್ತು. ಅದರಲ್ಲೂ ಡ್ರೆಸ್ ಹೇಳೋಕ್ಕೆ ಬರ್ತಾಯಿಲ್ಲ, ನನ್ನ ಮಗ ತುಂಡು ಅರ್ಧ ಹಾಳು ಮಾಡಿಬಿಟ್ಟಿದ್ದ. ಫಸ್ಟ್ ಇಲ್ಲಿಗೆ ಆ ಸ್ಟಿಕ್ಕರ್ ಅಂಟಿಸ್ಬೇಕಿತ್ತು. ಫೈನಲಿ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಫುಲ್ ಆಕ್ಸೆಸರೀಸ್ ಏನೆಲ್ಲ ಬುಕ್ ಮಾಡಿದ್ದೋ ಅದನ್ನೆಲ್ಲ ನಾವು ಹಾಕ್ತಾಯಿದ್ದೀವಿ. ಹಾಗೆ ಸೀಟ್ ಕವರೆಲ್ಲ ಹಾಕಿಸ್ಬೇಕು. ಸರಿ, ನಾಳೆ ಹೋಗೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ ಅದನ್ನು ಹಾಕಿಸೋದಕ್ಕೆ. ಇದು ಮಾರನೇ ದಿನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ನಾನು ನಿನ್ನೆ ಹೇಳ್ದಂಗೆ ಕಾರ್ ಅಂದರೆ ಕೆಲವೊಂದು ಐಟಮ್ಸ್ನ ನಾವು ಹಾಕ್ಬೋದಷ್ಟೇ, ಇನ್ನು ಕೆಲವೊಂದು ಐಟಮ್ಸ್ನ ನಾವು ಹಾಕೋಕ್ಕಾಗಲ್ಲ. ಅಂಥದ್ದನ್ನ ಹಾಕೋರ ಹತ್ರನೇ ಹಾಕಿಸ್ಕೋಬೇಕಾಗತ್ತೆ. ಈ ಸೀಟ್ ಕವರ್ ಆಗಲಿ, ಫ್ಲೋರಿಂಗ್ ಮ್ಯಾಟ್ ಆಗಲಿ, ಇದನ್ನೆಲ್ಲ ಹಾಕಿಸ್ಕೋಬೇಕಿತ್ತು. ಹಾಗೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಚೇಂಜ್ ಮಾಡಿಸ್ತೀನಿ ಅಂತ ಹಸ್ಬೆಂಡ್ ಅಂತಿದ್ರು. ನಾನು ಕಾರಲ್ಲಿ ಏನು ಬಂದಿದೆ ಅದೇ ಫೀಚರ್ಸ್ ಎಲ್ಲ ಇರಲಿ, ಏನೂ ಎಕ್ಸ್ಟ್ರಾ ಮಾಡಿಸ್ಬೇಡಿ, ಯಾಕಂದರೆ ಈಗ ಹೊಸ ಕಾರ್ ತೊಗೊಂಡಿದ್ದೀವಿ, ಒಂದು ಸ್ವಲ್ಪ ಅದನ್ನು ಯೂಸ್ ಮಾಡೋಣ, ಆಮೇಲೆ ಅದನ್ನು ಚೇಂಜ್ ಮಾಡಿಸ್ಕೊಂಡ್ರೆ ಓಕೆ ಅಂತ ಅಂದ್ಬಿಟ್ಟು
ಈಗ ಜಸ್ಟ್ ಬರೀ ಸೀಟ್ ಕವರು ಮತ್ತು ಫ್ಲೋರಿಂಗ್ ಮ್ಯಾಟು ಅದನ್ನು ಮಾತ್ರ ಹಾಕಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಜೆ ಸಿ ರೋಡಿಗೆ. ಅಲ್ಲಿ ಎಲ್ಲಿಗೆ ಹೋಗಬೇಕು ಅನ್ನೋದಷ್ಟು ಐಡಿಯಾ ಇಲ್ಲ. ಬಟ್ ಅಲ್ಲಿಗೆ ಹೋಗ್ತಿದ್ದಂಗೆ ಬನ್ನಿ ಬನ್ನಿ ಅಂತ ಎಲ್ಲರೂ ಬಂದು ಕರೀತಾ ಇರ್ತಾರೆ. ಹೊಸ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಬಿಡೋದೇ ಇಲ್ಲ, ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ಅಂದ್ಕೊಂಡು ಬಿಡೋದೇ ಇಲ್ಲ, ಅಷ್ಟು ಇದು ಮಾಡ್ತಾರೆ. ಸರಿ ಅಂದ್ಕೊಂಡು ಹಾಗೆ ಹೋದೋ ನಾವು ಕೂಡ. ತುಂಬಾ ಲೇಟ್ ಮಾಡಿಬಿಟ್ರು. ಸರಿ ನಮ್ಗೆ ಹೊಟ್ಟೆ ಹಸಿ ತಡೆಯೋಕ್ಕಾಗ್ತಾಯಿಲ್ಲ ಅಂತ ಝೊಮ್ಯಾಟೋದಲ್ಲಿ ಅಲ್ಲೇ ಬುಕ್ ಮಾಡ್ಕೊಂಡು ಸ್ವಲ್ಪ ಐಸ್ ಕ್ರೀಮ್ಸು ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ಅಲ್ಲೇ ತಿನ್ಕೊಂಡು ಕೂತಿದ್ದೋ. ಬಟ್ ಇವರಂತೂ ತುಂಬಾ ಲೇಟ್ ಮಾಡ್ತಾಯಿದ್ರು ಸೀಟ್ ಕವರ್ ಹಾಕೋದಕ್ಕಾಗಲಿ, ಆಮೇಲೆ ಫ್ಲೋರಿಂಗ್ ಮ್ಯಾಟ್ ಹೋಗಿ ಒಂದು ಹಾಫ್ ಆನ್ ಅವರ್ 1 ಅವರ್ಗೆಲ್ಲ ಅದನ್ನು ಮುಗಿಸ್ಬಿಟ್ರು. ಆದರೆ ಸೀಟ್ ಕವರ್ ಹಾಕೋದಕ್ಕೆ ನೀವು ನಂಬ್ತೀರಾ ಅಂದರೆ ಬೆಳಗ್ಗೆ ನಾವು ತೊಗೊಂಡೋಗಿ ನಿಲ್ಲಿಸಿದ್ದು, ಸಂಜೆ ನಾವು ಅಲ್ಲಿಂದ ಹೊರಟಾಗ 8 ಗಂಟೆ. ಸೀಟ್ ಕವರ್ ಹಾಕೋಕ್ಕೆ ಇಷ್ಟೊತ್ತು ಬೇಕಂತ ನೀವು ಅಂದ್ಕೋಬೋದು. ಅವರು ನಮ್ಮನ್ನ ಎಷ್ಟು ಯಾಮಾರಿಸ್ತಿದ್ರು ಅಂತ ಅಂದರೆ, ಈಗ ಆಗೋಯ್ತು ಮೇಡಮ್, ಆವಾಗ ಆಗೋಯ್ತು ಮೇಡಮ್, ಇನ್ನಾಗೋಯ್ತು ಮೇಡಮ್ ಅಂದ್ಕೊಂಡು. ಆ್ಯಕ್ಚುಲಿ ಸೀಟ್ ಕವರು ನಾವು ಹೋದ್ಮೇಲೆ ಅವರು ಸ್ಟಿಚ್ ಮಾಡೋದು, ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದನ್ನು. ಆದರೆ ಕರೆಂಟ್ ಹೋಯ್ತು ಅಂತ ಅಂದ್ಕೊಂಡು ಅವರು ಸ್ಟಿಚ್ಚೇ ಮಾಡಿರಲಿಲ್ಲ. ಅಂದರೆ ಬೇರೆಯವ್ರದ್ದು ಅವರು ತಕ್ಷಣ ಬೇಕು ಅಂದ್ಕೊಂಡು ಅವ್ರು ಅದನ್ನು ಸ್ಟಿಚ್ ಮಾಡ್ತಾಯಿದ್ರು. ಅದಕ್ಕೆ ಕಾರಣ ಅಷ್ಟೇ, ಕರೆಂಟ್ ಅವ್ರು ಕೊಟ್ಟಿದ್ದು. ಜನ್ರೇಟರ್ ಅದೆಲ್ಲ ಇಟ್ಕೊಂಡವರು ಮಾಡ್ತಿದ್ರು. ಬೇರೆಯವ್ರದ್ದು ಮಾಡೋದಕ್ಕೋಸ್ಕರ ನಮ್ಮನ್ನು ಡಿಲೇ ಮಾಡ್ತಿದ್ರು. ಯಾಕಂದರೆ ನಾವೆಲ್ಲದಕ್ಕೂ ಓಕೆ ಅಂತ ಅಂತಿದ್ದು ಅಂದ್ಬಿಟ್ಟು. ಫೈನಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರು ರೇಗಿದ ಮೇಲೆ ಆಗ ಅರ್ಧ ಗಂಟೆಗೆ ಅಂತ ನಾವು ರೇಗಿದ ಮೇಲೆ ಹೊಲಿಯೋಕ್ಕೆ ಅಂದರೆ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅಲ್ಲಿ ಗಂಟ ಮಾಡಿರಲಿಲ್ಲ. ನಾವಂತೂ ಸಿಟ್ಟತ್ತಿ ನಮ್ಮ ಸೀಟ್ ಏನಿದೆ ಅದನ್ನು ಫಿಟ್ ಮಾಡಿಬಿಡಿ, ನಾವು ಹೋಗ್ತೀವಿ, ಈಗೇನು ನೀವು ಹಾಕಿದ್ದೀರ ಅದಕ್ಕೆ ಮಾತ್ರ ನಾವು ಪೇ ಮಾಡಿ ಹೋಗ್ತೀವಿ ಅಂದ್ಕೊಂಡು ಅಷ್ಟು ಸಿಟ್ಟು ಬಂದಿತ್ತು. ಫೈನಲಿ ಎಲ್ಲ ಒಟ್ನಲ್ಲಿ ನೀಟಾಗಿ ಹಾಕ್ಕೊಟ್ರು. ಕೆಲಸ ಅಂದರೆ ಚೆನ್ನಾಗಿ ಮಾಡಿದ್ರು. ಬಟ್ ಡಿಲೇ ಮಾಡಿದ್ರಲ್ಲ, ಅದಕ್ಕೆ ಕಾರಣ ಕರೆಕ್ಟಾಗಿ ಕೊಟ್ಟಿದ್ದಿದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ತಿದ್ದೋ. ಆದರೆ ಅವರು ಬರೀ ಸುಳ್ಳು ಹೇಳ್ತಾಯಿದ್ರು. ನಮಗೆ ಸುಳ್ಳು ಹೇಳೋದು ಅದೆಲ್ಲ ಅಂತಂದರೆ ಸ್ವಲ್ಪ ಇರಿಟೇಟ್ ಆಗುತ್ತೆ. ಸರಿ ಇನ್ನೇನು ಮಾಡೋದು ಅಂದ್ಕೊಂಡು ನಾವು ತಾಳ್ಮೆಯಿಂದ ವೆಯ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು. ಇದಾಗಿತ್ತು ಇವತ್ತಿನ ವ್ಲಾಗ್.